ಎವಿಕೆ ಪಿಯು ಕಾಲೇಜು ವಿವಾದ. ನಮ್ಮ ಮೇಲೆ ಬಂದಿರುವ ಆರೋಪಗಳು ಸುಳ್ಳು. ಪ್ರಾಂಶುಪಾಲ ಚಂದ್ರಶೇಖರ್ ಸ್ಪಷ್ಟನೆ. ಎವಿಕೆ ಪಿಯು ಕಾಲೇಜು ಕುರಿತು ಇತ್ತೀಚೆಗೆ ತಮ್ಮ ಮೇಲೆ ಹಾಗೂ ಬೋವನಹಳ್ಳಿ ಶ್ರೀನಿವಾಸ್ ಮೇಲೆ ಕೇಳಿಬಂದಿರುವ ಆರೋಪಗಳು ಸಂಪೂರ್ಣ ಸುಳ್ಳು ಮತ್ತು ಆಧಾರ ರಹಿತವಾಗಿವೆ ಎಂದು ಎವಿಕೆ ಪಿಯು ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರದಂದು ಮಾತನಾಡಿದ ಅವರು, ಕಾಲೇಜಿನ ಆಡಳಿತ ಮತ್ತು ಶಿಕ್ಷಣ ಕಾರ್ಯಗಳ ಬಗ್ಗೆ ಸ್ಪಷ್ಟನೆ ನೀಡುತ್ತಾ 2004ರಲ್ಲಿ ಅಶೋಕ್ ಹಾರ್ನಳ್ಳಿ ಅವರು ಎಂಸಿಇ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಎವಿಕೆ ಪಿಯು ಕಾಲೇಜಿನ ಸಂಪೂರ್ಣ ಜವಾಬ್ದಾರಿಯನ್ನು ತಮ್ಮ ತಂಡಕ್ಕೆ ನೀಡಲಾಗಿತ್ತು. ಆ ಸಮಯದಲ್ಲಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದರೂ ನಮ್ಮ ತಂಡ ಸೂಕ್ತ ಮಾರ್ಕೆಟಿಂಗ್ ಕಾರ್ಯಗಳನ್ನು ನಡೆಸಿ ಹಾಗೂ ಉತ್ತಮ ಶಿಕ್ಷಣ ವಾತಾವರಣ ನಿರ್ಮಿಸಿ ಒಂದೇ ವರ್ಷದಲ್ಲಿ ಸುಮಾರು 200 ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಸಿತ್ತು. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಪಾಠ ಪ್ರವಚನ ನೀಡುವ ಮೂಲಕ ಉತ್ತಮ ಫಲಿತಾಂಶಗಳನ್ನು ತರುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಎಂದರು. ಇದರ ನಂತರ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ಬದಲಾವಣೆ ಸಂಭವಿಸಿದರೂ ಕೂಡ ನಮ್ಮ ತಂಡವನ್ನು ಮುಂದುವರಿಸಲು ಸೂಚನೆ ನೀಡಲಾಗಿತ್ತು. ನಂತರದ ಅವಧಿಯಲ್ಲಿ ಕಾಲೇಜಿನ ಮೇಲೆ ವಿದ್ಯಾರ್ಥಿಗಳ ವಿಶ್ವಾಸ ಹೆಚ್ಚಾಗಿ ದಾಖಲಾತಿಯ ಸಂಖ್ಯೆ ಸುಮಾರು 330ಕ್ಕೆ ಏರಿಕೆಯಾಯಿತು. ಇದರಿಂದ ಕಾಲೇಜಿನ ಶೈಕ್ಷಣಿಕ ವಾತಾವರಣ ಮತ್ತಷ್ಟು ಉತ್ತಮಗೊಂಡಿತು ಎಂದು ಅವರು ತಿಳಿಸಿದರು. ಈ ನಡುವೆ ಹೊಸ ಆಡಳಿತ ತಂಡ ಕಾಲೇಜಿಗೆ ಭೇಟಿ ನೀಡಿ ವಿವಿಧ ದಾಖಲೆಗಳನ್ನು ಪರಿಶೀಲಿಸಲು ಆರಂಭಿಸಿತು. ಈ ಸಂಬಂಧ ಕೆಲವು ಗೊಂದಲಗಳು ಉಂಟಾಗಿದ್ದು, ನಮ್ಮ ತಂಡದ ಮೇಲೆ ಅನಾವಶ್ಯಕ ಆರೋಪಗಳು ಮಾಡಲಾಗುತ್ತಿದೆ. ಆದರೆ ನಾವು ಯಾವುದೇ ರೀತಿಯ ಹಣಕಾಸಿನ ಬಾಕಿ ಉಳಿಸಿಕೊಂಡಿಲ್ಲ. ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಶುಲ್ಕವನ್ನು ಸಂಸ್ಥೆಯ ಖಾತೆಗೆ ಪಾವತಿಸಲಾಗಿದೆ. ಸಂಸ್ಥೆಯ ಖಾತೆಯ ಜೊತೆಗೆ ಜಂಟಿ ಖಾತೆಯಲ್ಲಿ ಹಣ ಜಮಾ ಮಾಡಲಾಗಿತ್ತು ಎಂದು ಸ್ಪಷ್ಟಪಡಿಸಿದರು. ಅಕಾಡೆಮಿಕ್ ವರ್ಷ ಮುಗಿಯುವ ಮುನ್ನವೇ ಕಳೆದ ಜನವರಿ ತಿಂಗಳಲ್ಲಿ ನಮ್ಮ ಸ್ಥಾನಕ್ಕೆ ಬೇರೆ ತಂಡವನ್ನು ನೇಮಕ ಮಾಡಿರುವುದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ. ಈ ರೀತಿಯ ಕ್ರಮಗಳು ವಿದ್ಯಾರ್ಥಿಗಳ ಶಿಕ್ಷಣದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಎಲ್ಲಾ ಗೊಂದಲಗಳಿಗೆ ಎಂಟಿಇಎಸ್ ಪ್ರಧಾನ ಕಾರ್ಯದರ್ಶಿ ಚೌಟಳ್ಳಿ ಜಗದೀಶ್ ಅವರೇ ಕಾರಣರಾಗಿದ್ದಾರೆ ಎಂದು ಅವರು ಆರೋಪಿಸಿದರು. ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಪೋಷಕರ ಹಿತದೃಷ್ಟಿಯಿಂದ ನಮ್ಮ ತಂಡವನ್ನೇ ಮುಂದುವರಿಸುವಂತೆ ನಾವು ಮನವಿ ಮಾಡಿಕೊಂಡಿದ್ದೇವೆ. ಹಿಂದೆ 24 ನಿರ್ದೇಶಕರ ಸಮ್ಮುಖದಲ್ಲಿ ನಮ್ಮ ಕಾಲೇಜಿನ ಜವಾಬ್ದಾರಿ ನೀಡಲಾಗಿತ್ತು. ಪ್ರಸ್ತುತವೂ 14 ನಿರ್ದೇಶಕರು ನಮ್ಮ ಪರವಾಗಿ ನಿಂತಿದ್ದು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದು ಚಂದ್ರಶೇಖರ್ ಹೇಳಿದರು. ಪತ್ರಕರ್ತರು ಕೆಲ ದಾಖಲೆ ಕೇಳಿದಾಗ ಕೊಡುವುದಾಗಿ ಉತ್ತರವನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಲವು ಪೋಷಕರು, ಚಂದ್ರಶೇಖರ್ ಹಾಗೂ ಅವರ ತಂಡ ಉತ್ತಮ ರೀತಿಯಲ್ಲಿ ಕಾಲೇಜನ್ನು ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಉತ್ತಮ ಕೋಚಿಂಗ್ ಹಾಗೂ ಶಿಕ್ಷಣ ಸಿಗುತ್ತಿದೆ. ಆದ್ದರಿಂದ ಅವರ ತಂಡವೇ ಮುಂದುವರಿಯಬೇಕು ಎಂದು ಅಭಿಪ್ರಾಯಪಟ್ಟರು. ಜಗದೀಶ್ ಚೌಡಳ್ಳಿ ಅವರು ಮತ್ತೆ ನಮ್ಮ ಎವಿಕೆ ಪಿಯು ಕಾಲೇಜಿನ ವೈಸ್ ಚೇರ್ಮನ್ ಆದಂಥ ನಾಗರಾಜ್ ಜೈನ್ ಅವರು ಬದಲಾವಣೆ ಆದ ನಂತರ ಅವ್ರು ಬಂದರು. ಅವರ ಅಧ್ಯಕ್ಷರು ಕೂಡ ಬಂದು ಆಯಿತು ನೀವು ನೀವೇ ಮುಂದುವರಿರಿ ಅಂತ ಹೇಳಿದ್ರು. ಆನಂತರ ನಾವು ಅವರ ಆದೇಶವಂತೆ ನಾವು ಪಾಲನೆ ಮಾಡ್ಕೊಂಡು ಬಂದ್ವಿ. ಆನಂತರ ಕಳೆದ ವರ್ಷ 330 ಮಕ್ಕಳು ಟೋಟಲ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೈನ್ಸು ಮತ್ತು ಕಾಮರ್ಸ್ ಎಲ್ಲ ಸೇರಿಸಿ 330 ಮಕ್ಕಳನ್ನು ನಾವು ಅಡ್ಮಿಷನ್ನ ಮಾಡಿಕೊಂಡು ಅದೇ ಥರ ಪಾಠ ಪ್ರವಚನಗಳನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದು. ಆನಂತರ ನಮಗೆ ನಡೀತಾ ಬರ್ತಾಯಿತ್ತು. ಆಗ ಜಗದೀಶ್ ಚೌಡಳ್ಳಿ ಅವರು ಮತ್ತು ನಾಗರಾಜ್ ಜೈನ್ ಅವರು ಕಾಲೇಜಿಗೆ ವಿಸಿಟ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಬಂದು ನಮಗೆ ಏನು ಸ್ಟಾರ್ಟಿಂಗ್ ಅವರು ಏನು ಹೇಳಿದ್ರೋ ಆ ರೀತಿ ನಮಗೆ ಅವರು ಏನು ಭರವಸೆ ಕೊಟ್ಟಿದ್ರೋ ಆನಂತರ ಬರೋಕ್ಕೆ ಶುರು ಆದಮೇಲೆ ಬರೋಕ್ಕೆ ಶುರು ಆದರು. ಬಂದು ನಮಗೆ ಏನು ಅಡ್ಮಿಷನ್ಸ್ ಇದೆ ತೆಗಿರಿ, ಎಷ್ಟು ಅಡ್ಮಿಷನ್ಸ್ ಆಗಿದೆ ಅಂತ ಕೇಳ್ತಾಯಿದ್ರು. ಎಲ್ಲದೂ ದಾಖಲೆ ಸಮೇತ ಕೊಡ್ತಾಯಿದ್ವಿ. ಅವರು ಅದೇ ಸಂಸ್ಥೆ ಆದಂಥ ದಾಕ್ಷಾಯಿಣಿ ಮೇಡಮ್ ಕೂಡ ಇದ್ದರು. ಅವರು ಎಲ್ಲ ಬಂದಿರೋ ಅಂಥ ಏನು ಸೈನ್ಸ್ ಅಮೌಂಟನ್ನು ನಾವು ಎಷ್ಟು ಅಮೌಂಟ್ ಹಾಕಿ ಆನಂತರ ಕಾಮರ್ಸಿಂದ ಬಂದಿರೋ ಅಂಥ ಅಮೌಂಟನ್ನು ಅವ್ರಿಗೆ ಕೊಡ್ತಾಯಿದ್ದು. ಅವರೇ ಸೊಸೈಟಿಗೆ ಅಮೌಂಟೆಲ್ಲ ಹಾಕ್ತಾಯಿದ್ರು. ಆಗ ನಂತರ ಏನು ಕಳೆದ ವಾರ ನಮ್ಮ ಆರೋಪ ಮಾಡಿದ್ರು ಅಮೌಂಟ್ ಹಾಕಿಲ್ಲ ಅಂತ, ಎಲ್ಲ ಅಮೌಂಟು ಕೂಡ ನಾವು ಏನಿದೆ ಆ ಆದೇಶದತ್ತ ನಾವು ಹಾಕಿದ್ದೀವಿ. ಆನಂತರ ಜನವರಿ 16ನೇ ತಾರೀಕು ಅಂದರೆ ಜನವರಿ ಮೊದಲನೇ ವಾರದಿಂದ ಯಾರೋ ಒಬ್ಬರು ಅಂದರೆ ಒಬ್ಬರು ಸ್ಕೂಲ್ ಟೀಚರ್ನ ಕರ್ಕೊಬಂದು ಕಾರ್ಮೆಲ್ ಸೀನಾ ಅನ್ನೋನ್ನ ಕರ್ಕೊಬಂದು ಏಕಾಏಕಿ ಅವ್ರನ್ನ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಗಣಿತ ವಿಭಾಗದ HOD ಸುನಿಲ್, ದಿನೇಶ್ ಹಾಗೂ ಪೋಷಕರಾದ ಪ್ರದೀಪ್, ವಸಂತ್, ಯಶೋಧ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.